ಪ್ರಶ್ನೆ 1. ಮನುಷ್ಯನ ದೇಹದಲ್ಲಿ ಅತಿ ಹೆಚ್ಚು ಆಮ್ಲಜನಕ ಬಳಸುವ ಅಂಗ ಯಾವುದು? ಆಪ್ಷನ್ ಎ ಹೃದಯ, ಆಪ್ಷನ್ ಬಿ ಶ್ವಾಸಕೋಶ, ಆಪ್ಷನ್ ಸಿ ಮೆದುಳು, ಆಪ್ಷನ್ ಡಿ ಯಕೃತ್ತು. ಸರಿಯಾದ ಉತ್ತರ ಮೆದುಳು. ದೇಹದ ಒಟ್ಟು ಆಮ್ಲಜನಕದ ಸುಮಾರು 20% ಮೆದುಳು ಬಳಸುತ್ತದೆ. ಅದಕ್ಕಾಗಿಯೇ ಕೆಲವೇ ನಿಮಿಷ ಆಮ್ಲಜನಕ ಸಿಗದಿದ್ದರೂ ಮೆದುಳಿಗೆ ಹಾನಿಯಾಗಬಹುದು. ಪ್ರಶ್ನೆ 2. ಮನುಷ್ಯನ ಮೆದುಳಿನಲ್ಲಿ ಎಷ್ಟು ಶೇಕಡಾ ನೀರು ಇರುತ್ತದೆ? ಆಪ್ಷನ್ ಎ 40%, ಆಪ್ಷನ್ ಬಿ 55%, ಆಪ್ಷನ್ ಸಿ 73%, ಆಪ್ಷನ್ ಡಿ 90%. ಸರಿಯಾದ ಉತ್ತರ ಆಪ್ಷನ್ ಸಿ 73%. ಮೆದುಳಿನ ಬಹುಭಾಗ ನೀರಿನಿಂದ ಕೂಡಿದೆ. ಸಾಕಷ್ಟು ನೀರು ಕುಡಿಯದಿದ್ದರೆ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ಕಡಿಮೆಯಾಗಬಹುದು. ಪ್ರಶ್ನೆ 3. ಮನುಷ್ಯನ ಮೆದುಳಿನಲ್ಲಿ ಅಂದಾಜು ಎಷ್ಟು ನರಕೋಶಗಳು ಇರುತ್ತವೆ? ಆಪ್ಷನ್ ಎ 10 ಕೋಟಿ, ಆಪ್ಷನ್ ಬಿ 86 ಬಿಲಿಯನ್, ಆಪ್ಷನ್ ಸಿ 500 ಕೋಟಿ, ಆಪ್ಷನ್ ಡಿ 1 ಟ್ರಿಲಿಯನ್. ಸರಿಯಾದ ಉತ್ತರ ಆಪ್ಷನ್ ಬಿ 86 ಬಿಲಿಯನ್. ಈ ನರಕೋಶಗಳ ಮೂಲಕವೇ ಯೋಚನೆ, ನೆನಪು, ಮಾತು ಮತ್ತು ಚಲನೆಗಳು ನಡೆಯುತ್ತವೆ. ಪ್ರಶ್ನೆ 4. ಮನುಷ್ಯನ ಮೆದುಳು ಹೆಚ್ಚು ಸಕ್ರಿಯವಾಗಿರುವ ಸಮಯ ಯಾವುದು? ಆಪ್ಷನ್ ಎ ಊಟ ಮಾಡುವಾಗ, ಆಪ್ಷನ್ ಬಿ ನಿದ್ರೆಯಲ್ಲಿಯೂ, ಆಪ್ಷನ್ ಸಿ ಓಡುವಾಗ ಮಾತ್ರ, ಆಪ್ಷನ್ ಡಿ ಟಿವಿ ನೋಡುವಾಗ. ಸರಿಯಾದ ಉತ್ತರ ಆಪ್ಷನ್ ಬಿ ನಿದ್ರೆಯಲ್ಲಿಯೂ. ನಿದ್ರೆಯ ಸಮಯದಲ್ಲಿ ಮೆದುಳು ನೆನಪುಗಳನ್ನು ವ್ಯವಸ್ಥಿತಗೊಳಿಸುವುದು ಮತ್ತು ದೇಹವನ್ನು ಪುನಶ್ಚೇತನಗೊಳಿಸುವ ಕೆಲಸ ಮಾಡುತ್ತದೆ. ಪ್ರಶ್ನೆ 5. ಮೆದುಳಿನ ಯಾವ ಭಾಗವು ದೇಹದ ಸಮತೋಲನವನ್ನು ನಿಯಂತ್ರಿಸುತ್ತದೆ? ಆಪ್ಷನ್ ಎ ಸೆರೆಬೆಲ್ಲಮ್, ಆಪ್ಷನ್ ಬಿ ಹೃದಯ, ಆಪ್ಷನ್ ಸಿ ಶ್ವಾಸಕೋಶ, ಆಪ್ಷನ್ ಡಿ ಯಕೃತ್ತು. ಸರಿಯಾದ ಉತ್ತರ ಆಪ್ಷನ್ ಎ ಸೆರೆಬೆಲ್ಲಮ್. ನಡೆಯುವುದು, ಓಡುವುದು ಮತ್ತು ದೇಹದ ಸಮತೋಲ ಕಾಪಾಡುವುದು ಸೆರೆಬೆಲ್ಲಂನ ಪ್ರಮುಖ ಕೆಲಸ. ಪ್ರಶ್ನೆ 6. ಮನುಷ್ಯನ ಮೆದುಳಿನ ಯಾವ ಭಾಗವು ನೆನಪಿನ ಶಕ್ತಿಗೆ ಮುಖ್ಯವಾಗಿದೆ? ಆಪ್ಷನ್ ಎ ಸೆರೆಬೆಲ್ಲಮ್, ಆಪ್ಷನ್ ಬಿ ಹಿಪ್ಪೋಕ್ಯಾಂಪಸ್, ಆಪ್ಷನ್ ಸಿ ಮೆಡುಲ್ಲಾ, ಆಪ್ಷನ್ ಡಿ ಥಾಲಾಮಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಹಿಪ್ಪೋಕ್ಯಾಂಪಸ್. ಹೊಸ ನೆನಪುಗಳನ್ನು ರೂಪಿಸಲು ಹಿಪ್ಪೋಕ್ಯಾಂಪಸ್ ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರಶ್ನೆ 7. ಮೆದುಳಿನ ಬಲಭಾಗವು ಮುಖ್ಯವಾಗಿ ಯಾವುದನ್ನು ನಿಯಂತ್ರಿಸುತ್ತದೆ? ಆಪ್ಷನ್ ಎ ದೇಹದ ಎಡಭಾಗ, ಆಪ್ಷನ್ ಬಿ ದೇಹದ ಬಲಭಾಗ, ಆಪ್ಷನ್ ಸಿ ಹೃದಯ ಮಾತ್ರ, ಆಪ್ಷನ್ ಡಿ ಶ್ವಾಸಕೋಶ ಮಾತ್ರ. ಸರಿಯಾದ ಉತ್ತರ ಆಪ್ಷನ್ ಎ ದೇಹದ ಎಡಭಾಗ. ಮೆದುಳಿನ ಬಲ ಅರ್ಧಗೋಳವು ದೇಹದ ಎಡಭಾಗದ ಚಲನೆಗಳನ್ನು ನಿಯಂತ್ರಿಸುತ್ತದೆ. ಪ್ರಶ್ನೆ 8. ಮನುಷ್ಯನ ಮೆದುಳು ಸುಮಾರು ಎಷ್ಟು ವ್ಯಾಟ್ ವಿದ್ಯುತ್ ಶಕ್ತಿಗೆ ಸಮಾನವಾದ ಚಟುವಟಿಕೆ ನಡೆಸುತ್ತದೆ? ಆಪ್ಷನ್ ಎ 5 ವ್ಯಾಟ್, ಆಪ್ಷನ್ ಬಿ 20 ವ್ಯಾಟ್, ಆಪ್ಷನ್ ಸಿ 50 ವ್ಯಾಟ್, ಆಪ್ಷನ್ ಡಿ 100 ವ್ಯಾಟ್. ಸರಿಯಾದ ಉತ್ತರ ಆಪ್ಷನ್ ಬಿ 20 ವ್ಯಾಟ್. ಮೆದುಳಿನ ವಿದ್ಯುತ್ ಚಟುವಟಿಕೆಯನ್ನು ಅಳೆಯಬಹುದು. ಇದು ಸುಮಾರು 20 ವ್ಯಾಟ್ ಬಲ್ಬ್ಗೆ ಸಮಾನ ಎನ್ನಲಾಗುತ್ತದೆ. ಪ್ರಶ್ನೆ 9. ಮೆದುಳಿನ ಯಾವ ಭಾಗವು ಉಸಿರಾಟ ಮತ್ತು ಹೃದಯ ಬಡಿತವನ್ನು ನಿಯಂತ್ರಿಸುತ್ತದೆ? ಆಪ್ಷನ್ ಎ ಸೆರೆಬೆಲ್ಲಮ್, ಆಪ್ಷನ್ ಬಿ ಮೆಡುಲ್ಲಾ ಒಬ್ಬಾಂಗಾಟ, ಆಪ್ಷನ್ ಸಿ ಹಿಪ್ಪೋಕ್ಯಾಂಪಸ್, ಆಪ್ಷನ್ ಡಿ ಥಾಲಮಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಮೆಡುಲ್ಲಾ ಒಬ್ಬಾಂಗಾಟ. ಈ ಭಾಗವು ಉಸಿರಾಟ, ಹೃದಯ ಬಡಿತ ಮತ್ತು ರಕ್ತದೊತ್ತಡದಂತಹ ಜೀವಕ್ಕೆ ಅಗತ್ಯವಾದ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ. ಪ್ರಶ್ನೆ 10. ಮೆದುಳು ದೇಹದ ಒಟ್ಟು ಶಕ್ತಿಯಲ್ಲಿ ಸುಮಾರು ಎಷ್ಟು ಶೇಕಡಾ ಶಕ್ತಿಯನ್ನು ಬಳಸುತ್ತದೆ? ಆಪ್ಷನ್ ಎ 5%, ಆಪ್ಷನ್ ಬಿ 10%, ಆಪ್ಷನ್ ಸಿ 20%, ಆಪ್ಷನ್ ಡಿ 50%. ಸರಿಯಾದ ಉತ್ತರ ಆಪ್ಷನ್ ಸಿ 20%. ದೇಹದ ತೂಕದಲ್ಲಿ ಕೇವಲ 2% ಇದ್ದರೂ ಮೆದುಳು ಸುಮಾರು 20% ಶಕ್ತಿಯನ್ನು ಬಳಸುತ್ತದೆ. ಪ್ರಶ್ನೆ 11.
ಮನುಷ್ಯನ ಮೆದುಳು ಸಂಪೂರ್ಣ ಬೆಳವಣಿಗೆಯನ್ನು ಸಾಮಾನ್ಯವಾಗಿ ಯಾವ ವಯಸ್ಸಿನ ವೇಳೆಗೆ ತಲುಪುತ್ತದೆ? ಆಪ್ಷನ್ ಎ 15 ವರ್ಷ, ಆಪ್ಷನ್ ಬಿ 18 ವರ್ಷ, ಆಪ್ಷನ್ ಸಿ ಸುಮಾರು 25 ವರ್ಷ, ಆಪ್ಷನ್ ಡಿ 40 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ ಸುಮಾರು 25 ವರ್ಷ. ವಿಶೇಷವಾಗಿ ನಿರ್ಧಾರ ತೆಗೆದುಕೊಳ್ಳುವ ಮತ್ತು ಯೋಜನೆ ಮಾಡುವ ಭಾಗ ಸಾಮಾನ್ಯವಾಗಿ 20ರ ಮಧ್ಯಭಾಗದ ವೇಳೆಗೆ ಸಂಪೂರ್ಣ ಬೆಳೆಯುತ್ತದೆ. ಪ್ರಶ್ನೆ 12. ಮನುಷ್ಯನ ಮೆದುಳಿನ ಯಾವ ಭಾಗವು ಮಾತನಾಡಲು ಸಹಾಯ ಮಾಡುತ್ತದೆ? ಆಪ್ಷನ್ ಎ ಹಿಪ್ಪೋಕ್ಯಾಂಪಸ್, ಆಪ್ಷನ್ ಬಿ ಬ್ರೋಕಾ ಪ್ರದೇಶ, ಆಪ್ಷನ್ ಸಿ ಸೆರೆಬೆಲ್ಲಂ, ಆಪ್ಷನ್ ಡಿ ಮೆಡುಲ್ಲಾ. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರೋಕಾ ಪ್ರದೇಶ. ಈ ಭಾಗವು ಮಾತು ರೂಪಿಸಲು ಮತ್ತು ಸ್ಪಷ್ಟವಾಗಿ ಮಾತನಾಡಲು ಸಹಾಯ ಮಾಡುತ್ತದೆ. ಪ್ರಶ್ನೆ 13. ಮೆದುಳಿನ ಯಾವ ಭಾಗವು ನಾವು ನೋಡುವ ಮಾಹಿತಿಯನ್ನು ಅರ್ಥಮಾಡಿಕೊಳ್ಳುತ್ತದೆ? ಆಪ್ಷನ್ ಎ ಫ್ರಂಟಲ್ ಲೋಬ್, ಆಪ್ಷನ್ ಬಿ ಆಕ್ಸಿಪಿಟಲ್ ಲೋಬ್, ಆಪ್ಷನ್ ಸಿ ಟೆಂಪೋರಲ್ ಲೋಬ್, ಆಪ್ಷನ್ ಡಿ ಪ್ಯಾರಿಯಟಲ್ ಲೋಬ್. ಸರಿಯಾದ ಉತ್ತರ ಆಪ್ಷನ್ ಬಿ ಆಕ್ಸಿಪಿಟಲ್ ಲೋಬ್. ಕಣ್ಣಿನಿಂದ ಬರುವ ದೃಶ್ಯ ಮಾಹಿತಿಯನ್ನು ಈ ಭಾಗ ವಿಶ್ಲೇಷಿಸುತ್ತದೆ. ಪ್ರಶ್ನೆ 14. ಒಬ್ಬ ಆರೋಗ್ಯವಂತ ಮನುಷ್ಯನ ಮೆದುಳಿನ ಸರಾಸರಿ ತೂಕ ಎಷ್ಟು? ಆಪ್ಷನ್ ಎ 500 ಗ್ರಾಂ, ಆಪ್ಷನ್ ಬಿ 900 ಗ್ರಾಂ, ಆಪ್ಷನ್ ಸಿ 1.3 ರಿಂದ 1.4 ಕಿಲೋಗ್ರಾಂ, ಆಪ್ಷನ್ ಡಿ 2.5 ಕಿಲೋಗ್ರಾಂ. ಸರಿಯಾದ ಉತ್ತರ ಆಪ್ಷನ್ ಸಿ 1.3 ರಿಂದ 1.4 ಕಿಲೋಗ್ರಾಂ. ಪ್ರಶ್ನೆ 15. ಮೆದುಳು ದೇಹದ ಯಾವ ಭಾಗದಿಂದ ಹೆಚ್ಚು ರಕ್ಷಿಸಲ್ಪಟ್ಟಿದೆ? ಆಪ್ಷನ್ ಎ ಚರ್ಮ, ಆಪ್ಷನ್ ಬಿ ತಲೆಬುರುಡೆ, ಆಪ್ಷನ್ ಸಿ ಸ್ನಾಯು, ಆಪ್ಷನ್ ಡಿ ಹಲ್ಲು. ಸರಿಯಾದ ಉತ್ತರ ಆಪ್ಷನ್ ಬಿ ತಲೆಬುರುಡೆ. ಗಟ್ಟಿಯಾದ ತಲೆಬುರುಡೆ ಮತ್ತು ಮೆದುಳಿನ ಸುತ್ತಲಿನ ದ್ರವವು ಅದನ್ನು ರಕ್ಷಿಸುತ್ತವೆ. ಪ್ರಶ್ನೆ 16. ಮೆದುಳಿನ ಬೆಳವಣಿಗೆಗೆ ಅತ್ಯಂತ ಮುಖ್ಯವಾದು ಯಾವುದು? ಆಪ್ಷನ್ ಎ ಸಾಕಷ್ಟು ನಿದ್ರೆ, ಆಪ್ಷನ್ ಬಿ ದಿನವಿಡೀ ಮೊಬೈಲ್ ಬಳಸುವುದು, ಆಪ್ಷನ್ ಸಿ ಸಿಹಿ ಪದಾರ್ಥ ಮಾತ್ರ ತಿನ್ನುವುದು, ಆಪ್ಷನ್ ಡಿ ವ್ಯಾಯಾಮ ಮಾಡದೇ ಇರುವುದು. ಸರಿಯಾದ ಉತ್ತರ ಆಪ್ಷನ್ ಎ ಸಾಕಷ್ಟು ನಿದ್ರೆ. ಉತ್ತಮ ನಿದ್ರೆ ಮೆದುಳಿನ ಕಾರ್ಯಕ್ಷಮತೆ, ನೆನಪು ಮತ್ತು ಕಲಿಕೆಯನ್ನು ಉತ್ತಮಗೊಳಿಸುತ್ತದೆ. ಪ್ರಶ್ನೆ 17. ಮೆದುಳಿನ ಯಾವ ಭಾಗವು ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ? ಆಪ್ಷನ್ ಎ ಸೆರೆಬೆಲ್ಲಂ, ಆಪ್ಷನ್ ಬಿ ಹೈಪೋಥಾಲಮಸ್, ಆಪ್ಷನ್ ಸಿ ಹಿಪ್ಪೋಕ್ಯಾಂಪಸ್, ಆಪ್ಷನ್ ಡಿ ಅಮಿಗ್ಡಾಲಾ. ಸರಿಯಾದ ಉತ್ತರ ಆಪ್ಷನ್ ಬಿ ಹೈಪೋಥಾಲಮಸ್. ಹೈಪೋಥಾಲಮಸ್ ದೇಹದ ಉಷ್ಣತೆ, ಹಸಿವು, ಬಾಯಾರಿಕೆ ಮತ್ತು ನಿದ್ರೆಯನ್ನು ನಿಯಂತ್ರಿಸುತ್ತದೆ. ಪ್ರಶ್ನೆ 18. ಮೆದುಳಿಗೆ ಮುಖ್ಯ ಶಕ್ತಿಯ ಮೂಲ ಯಾವುದು? ಆಪ್ಷನ್ ಎ ಕೊಬ್ಬು, ಆಪ್ಷನ್ ಬಿ ಪ್ರೋಟೀನ್, ಆಪ್ಷನ್ ಸಿ ಗ್ಲೂಕೋಸ್, ಆಪ್ಷನ್ ಡಿ ವಿಟಮಿನ್. ಸರಿಯಾದ ಉತ್ತರ ಆಪ್ಷನ್ ಸಿ ಗ್ಲೂಕೋಸ್. ಸಾಮಾನ್ಯ ಪರಿಸ್ಥಿತಿಯಲ್ಲಿ ಮೆದುಳು ಮುಖ್ಯವಾಗಿ ಗ್ಲೂಕೋಸ್ ಅನ್ನು ಶಕ್ತಿಯಾಗಿ ಬಳಸುತ್ತದೆ. ಪ್ರಶ್ನೆ 19. ಮೆದುಳಿನ ಬೆಳವಣಿಗೆಗೆ ಯಾವ ಅಭ್ಯಾಸ ಹೆಚ್ಚು ಸಹಾಯಕವಾಗಿದೆ? ಆಪ್ಷನ್ ಎ ಪ್ರತಿದಿನ ಹೊಸದನ್ನು ಕಲಿಯುವುದು, ಆಪ್ಷನ್ ಬಿ ದಿನವಿಡೀ ಮಲಗುವುದು, ಆಪ್ಷನ್ ಸಿ ವ್ಯಾಯಾಮ ಮಾಡದೇ ಇರುವುದು, ಆಪ್ಷನ್ ಡಿ ಮೊಬೈಲ್ ಮಾತ್ರ ಬಳಸುವುದು. ಸರಿಯಾದ ಉತ್ತರ ಆಪ್ಷನ್ ಎ ಪ್ರತಿದಿನ ಹೊಸದನ್ನು ಕಲಿಯುವುದು. ಹೊಸ ಕೌಶಲ್ಯಗಳನ್ನು ಕಲಿಯುವುದು ಮೆದುಳಿನ ಸಂಪರ್ಕಗಳನ್ನು ಬಲಪಡಿಸುತ್ತದೆ. ಪ್ರಶ್ನೆ 20. ಮೆದುಳಿನಲ್ಲಿ ಸಂದೇಶಗಳು ಕೆಲವೊಮ್ಮೆ ಗಂಟೆಗೆ ಸುಮಾರು ಎಷ್ಟು ವೇಗದಲ್ಲಿ ಸಂಚರಿಸಬಹುದು? ಆಪ್ಷನ್ ಎ 20 ಕಿಲೋಮೀಟರ್, ಆಪ್ಷನ್ ಬಿ 60 ಕಿಲೋಮೀಟರ್, ಆಪ್ಷನ್ ಸಿ 430 ಕಿಲೋಮೀಟರ್, ಆಪ್ಷನ್ ಡಿ 1000 ಕಿಲೋಮೀಟರ್. ಸರಿಯಾದ ಉತ್ತರ ಆಪ್ಷನ್ ಸಿ 430 ಕಿಲೋಮೀಟರ್. ಕೆಲವು ನರತಂತುಗಳಲ್ಲಿ ವಿದ್ಯುತ್ ಸಂಕೇತಗಳು ಅತ್ಯಂತ ವೇಗವಾಗಿ ಸಂಚರಿಸುತ್ತವೆ. ಪ್ರಶ್ನೆ 21. ಮೆದುಳು ಮತ್ತು ಬೆನ್ನುಹುರಿಯನ್ನು ಒಟ್ಟಾಗಿ ಏನೆಂದು ಕರೆಯುತ್ತಾರೆ?
ಆಪ್ಷನ್ ಎ ಜೀರ್ಣಾಂಗ ವ್ಯವಸ್ಥೆ, ಆಪ್ಷನ್ ಬಿ ಕೇಂದ್ರ ನರಮಂಡಲ, ಆಪ್ಷನ್ ಸಿ ರಕ್ತಸಂಚಾರ ವ್ಯವಸ್ಥೆ, ಆಪ್ಷನ್ ಡಿ ಉಸಿರಾಟ ವ್ಯವಸ್ಥೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕೇಂದ್ರ ನರಮಂಡಲ. ಮೆದುಳು ಮತ್ತು ಬೆನ್ನುಹುರಿ ಸೇರಿ ದೇಹದ ಕೇಂದ್ರ ನಿಯಂತ್ರಣ ವ್ಯವಸ್ಥೆಯನ್ನು ರೂಪಿಸುತ್ತವೆ. ಪ್ರಶ್ನೆ 23. ಮೆದುಳಿನ ಯಾವ ಭಾಗವು ಭಾಷೆಯನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ? ಆಪ್ಷನ್ ಎ ಬ್ರೋಕಾ ಪ್ರದೇಶ್, ಆಪ್ಷನ್ ಬಿ ವೆರ್ನಿಕೆ ಪ್ರದೇಶ, ಆಪ್ಷನ್ ಸಿ ಹಿಪ್ಪೋಕ್ಯಾಂಪಸ್, ಆಪ್ಷನ್ ಡಿ ಮೆಡುಲ್ಲಾ. ಸರಿಯಾದ ಉತ್ತರ ಆಪ್ಷನ್ ಬಿ ವರ್ನಿಕೆ ಪ್ರದೇಶ. ಕೇಳಿದ ಅಥವಾ ಓದಿದ ಭಾಷೆಯ ಅರ್ಥವನ್ನು ಗ್ರಹಿಸಲು ಈ ಭಾಗ ಮುಖ್ಯವಾಗಿದೆ. ಪ್ರಶ್ನೆ 24. ಮನುಷ್ಯನ ಮೆದುಳು ದಿನಕ್ಕೆ ಅಂದಾಜು ಎಷ್ಟು ಯೋಚನೆಗಳನ್ನು ಮಾಡುತ್ತದೆ? ಆಪ್ಷನ್ ಎ 500, ಆಪ್ಷನ್ ಬಿ 2000, ಆಪ್ಷನ್ ಸಿ ಸುಮಾರು 6000, ಆಪ್ಷನ್ ಡಿ 1,00,000. ಸರಿಯಾದ ಉತ್ತರ ಆಪ್ಷನ್ ಸಿ ಸುಮಾರು 6000. ಕೆಲವು ಅಧ್ಯಯನಗಳ ಪ್ರಕಾರ ಒಬ್ಬ ವ್ಯಕ್ತಿ ದಿನಕ್ಕೆ ಸಾವಿರಾರು ಯೋಚನೆಗಳನ್ನು ಮಾಡುತ್ತಾನೆ.